ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಇದು ಕರ್ನಾಟಕ ಬ್ರೇಕಿಂಗ್ ನ್ಯೂಸ್ NCIB ಚಾನೆಲ್. ಜೇವರ್ಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹೆಸರು ಪಡೆದಿದ್ದು, ನೆಲುಗೈ ಕ್ಷೇತ್ರದಿಂದ ದಿವಂಗತ ಡಾಕ್ಟರ್ ಧರ್ಮ್ ಸಿಂಗ್ ಅವರನ್ನ ಮುಖ್ಯಮಂತ್ರಿಯಾಗಿ ನೀಡಿದ್ದು ಅಲ್ಲದೆ ಸದ್ಯ KKRDB ಅಧ್ಯಕ್ಷರು ಹಾಗೂ ಯುವ ಶಾಸಕರಾಗಿರುವ ಅಜಯ್ ಸಿಂಗ್ ರವರ ಕಾರ್ಯವೈಖರಿಯಿಂದ, ಆದರೆ ಇದಕ್ಕೆ ಕಪ್ಪು ಚುಕ್ಕೆ ಎನ್ನುವಂತೆ ಪಟ್ಟಣದ ಹೃದಯ ಭಾಗದಲ್ಲಿ ಅಂದರೆ ಪಟ್ಟಣದಲ್ಲಿ ಭಿಕ್ಷಾಟನೆ ಸರ್ವೇ ಸಾಮಾನ್ಯವಾಗಿದೆ. ಈಗ ಕೇವಲ ಸಾಮಾಜಿಕ ಸಮಸ್ಯೆಯಲ್ಲ, ಇದು ಆಡಳಿತ ವ್ಯವಸ್ಥೆಯ ಗಂಭೀರ ವೈಫಲ್ಯವಾಗಿ ಪರಿಣಮಿಸಿದೆ. ಬಸ್ ನಿಲ್ದಾಣ, ಮುಖ್ಯ ರಸ್ತೆಗಳು, ಅಂಗಡಿ ಮಳಿಗೆಗಳ ಮುಂದೆ, ವ್ಯಾಪಾರ ಪ್ರದೇಶಗಳು ಎಲ್ಲೆಡೆ ಒಂದೇ ದೃಶ್ಯ. ಮಡಿಲಲ್ಲಿ ಮಗು ಹಿಡಿದುಕೊಂಡು ಮಹಿಳೆಯರು, ಶಾಲೆಗೆ ಹೋಗಬೇಕಾದ ವಯಸ್ಸಿನ ಮಕ್ಕಳು, ಶಕ್ತಿಹೀನ ಹಿರಿಯ ನಾಗರಿಕರು ಕೈಚಾಚಿಕೊಂಡು ಕುಳಿತಿದ್ದಾರೆ. ಪ್ರಶ್ನೆ ಒಂದೇ, ಇದೆಲ್ಲ ಎಲ್ಲರಿಗೂ ಕಾಣುತ್ತಿದ್ರೂ ಅಧಿಕಾರಿಗಳಿಗೆ ಮಾತ್ರ ಯಾಕೆ ಕಾಣಿಸುತ್ತಿಲ್ಲ? ಚುನಾವಣೆಯ ಸಮಯದಲ್ಲಿ ಮಾತ್ರ ಬಡವರ ಪರ ಭಾಷಣ, ವೇದಿಕೆಯಲ್ಲಿ ಭರವಸೆಗಳ ಮಳೆ, ಆದರೆ ಅದೇ ಬಡವರು ರಸ್ತೆ ಮೇಲೆ ಕುಳಿತಿದ್ರೆ ಯಾರಿಗೂ ತಲೆನೋವೇ ಇಲ್ಲ. ಇನ್ನು ಶಾಕ್ ಕೊಡುವ ವಿಷಯ ಏನಂದ್ರೆ, ಕೆಲವರು ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಬಂದು ಗುಂಪು ಗುಂಪಾಗಿ ಭಿಕ್ಷಾಟನೆ ಮಾಡ್ತಿದ್ದಾರೆ ಅನ್ನೋ ಮಾತು ಎಲ್ಲರಿಗೂ ಗೊತ್ತು. ಮಕ್ಕಳನ್ನೇ ಮುಂದಿಟ್ಟು ಹಣ ಸಂಗ್ರಹ ಮಾಡ್ತಿರೋ ಶಂಕೆಯೂ ಇದೆ. ಇದು ಕೇವಲ ಬಡತನ ಅಲ್ಲ, ಇದು ಸಂಘಟಿತ ದಂಧೆ ಆಗಿರಬಹುದಾ ಅನ್ನೋ ಅನುಮಾನ ಕೂಡ ಗಟ್ಟಿಯಾಗ್ತಿದೆ. ಆದ್ರೆ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಯಾರು ಗಂಭೀರ ಕ್ರಮಕ್ಕೆ ಮುಂದಾಗ್ತಿಲ್ಲ. ಒಬ್ಬರು ಹೇಳ್ತಾರೆ ವರದಿ ಕಳಿಸಿದ್ದೇವೆ, ಇನ್ನೊಬ್ಬರು ಹೇಳ್ತಾರೆ ನಮ್ಮ ವ್ಯಾಪ್ತಿಯಲ್ಲಿಲ್ಲ, ಮತ್ತೊಬ್ಬರು ಹೇಳ್ತಾರೆ ಮೇಲಾಧಿಕಾರಿಗಳ ಆದೇಶ ಬೇಕು. ಅಂದರೆ ಒಟ್ಟಾರೆ ಹೇಳೋದು ಏನಂದ್ರೆ, ಸಮಸ್ಯೆ ಮಾತ್ರ ಜನರದ್ದು, ಹೊಣೆ ಯಾರಿಗೂ ಇಲ್ಲ. ನಗರಸಭೆ ಸ್ವಚ್ಛತಾ ಅಭಿಯಾನ ಮಾಡ್ತಿದೆ, ರಸ್ತೆ ಸ್ವಚ್ಛ ಮಾಡ್ತಿದ್ದಾರೆ, ಆದ್ರೆ ರಸ್ತೆ ಮೇಲೆ ಬದುಕ್ತಿರೋ ಜನರ ಬಗ್ಗೆ ಮಾತ್ರ ಮೌನ. ಮಕ್ಕಳು ಮತ್ತು ವೃದ್ಧರು ಕಸದಷ್ಟೇ ಅಪ್ರಮುಖರ ಅನ್ನೋ ಪ್ರಶ್ನೆ ಈಗ ಜನರಲ್ಲಿ ಕೇಳಿ ಬರುತ್ತಿದೆ. ಇನ್ನು ಗಂಭೀರ ಎಚ್ಚರಿಕೆ ಏನಂದ್ರೆ, ಮಗು ಕೈಚಾಚಿಕೊಂಡೇ ಬೆಳೆದ್ರೆ ನಾಳೆ ಅದೇ ಜೀವನ ಅಂತ ಕಲಿತಾನೆ. ಇದು ಮುಂದಿನ ತಲೆಮಾರಿನ ಭವಿಷ್ಯವನ್ನೇ ಹಾಳು ಮಾಡೋ ಪರಿಸ್ಥಿತಿ. ಇದೀಗ ಸಾರ್ವಜನಿಕರಿಂದ ಒಂದೇ ಒತ್ತಾಯ, ತಕ್ಷಣ ಜಂಟಿ ಕಾರ್ಯಾಚರಣೆ, ಸಮಗ್ರ ಸಮೀಕ್ಷೆ, ಮಕ್ಕಳ ರಕ್ಷಣೆ, ಮಹಿಳೆಯರಿಗೆ ಪುನರ್ವಸತಿ, ವೃದ್ಧರಿಗೆ ಆಶ್ರಯ ಮತ್ತು ಪಿಂಚಣಿ ಇವೆಲ್ಲವೂ ಕಾಗದದ ಮೇಲೆ ಇಲ್ಲ, ನೆಲಮಟ್ಟದಲ್ಲಿ ಬೇಕು. ಇದು ಎಚ್ಚರಿಕೆಯ ಗಂಟೆ. ಇನ್ನಾದರೂ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಚೇರಿಗಳಿಂದ ಹೊರಗೆ ಬಂದು ಕೆಲಸಕ್ಕೆ ಇಳಿಯಬೇಕು. ಇಲ್ಲದಿದ್ದರೆ ಜೇವರ್ಗಿಯಲ್ಲಿ ಭಿಕ್ಷಾಟನೆ ಒಂದು ಶಾಶ್ವತ ಸಮಸ್ಯೆಯಾಗಿ ಉಳಿದು ಬಿಡುತ್ತದೆ. ಇದು ಬ್ರೇಕಿಂಗ್ ನ್ಯೂಸ್ PNCIB ಜೇವರ್ಗಿಯಿಂದ ನಿಮ್ಮ ಕ್ರೈಮ್ ನ್ಯೂಸ್ ಚಾನೆಲ್ಗೆ.